ವಾಹನ್ನಾಗಿರಬಹುದು ಪಕ್ಷಿ ವಾಹನ್ನಾಗಿರಬಹುದು ಮಲಿನ ರಕ್ಷಿಸಲಿ ನಮ್ಮ ವಧುವರರ. ಅದರಿಂದ ಕೃಷ್ಣನಿಗೆ ಜನ್ಮವೆಂಬುದು ಸಲ್ಲ. ಮದನ ನೀವನ ಕುಮಾರನು ಕದನಾದಿ ಕಣೆಗಳ ಇವನೇದೆಗೆ ಸೆವನೆ. ಸುಧತೇರಿಗಿವನೆಂತೋ ಸಿಲುಕುವನೆ. ಅದರಿಂದ ಅದು ಹಿಂದಿನ ಪದ್ಯದಿಂದ ಅನ್ವಯ ಅಂತ ನಿನ್ನೆ ನಾನು ತಿಳಿಸಿದ್ದೇನೆ. ಜನನಿಯ ಜಠರವು ಒಳಗುಂಬುದೇ, ಅದರಿಂದ ಕೃಷ್ಣನಿಗೆ ಜನ್ಮವೆಂಬುದು ಸಲ್ಲ. ಕೃಷ್ಣನಿಗೆ ಜನ್ಮ ಅನ್ನುವುದನ್ನ ಯಾವ ಕಾರಣದಿಂದಲೂ ಕೂಡ ಹೇಳಲಿಕ್ಕೆ ಸಾಧ್ಯವಿಲ್ಲ. ಮದನ ಇವನ ಕುಮಾರನು. ಮದನೋ ಮನ್ಮಥೋ ಮಾರಹ. ಮನ್ಮಥನಿಗೆ ಮದನ, ಮನ್ಮಥ, ಮಾರ, ಕಂದರ್ಪ ಇವೆಲ್ಲವೂ ಕೂಡ ಮನ್ಮಥನ ಹೆಸರು. ಮನ್ಮಥ ಇವನಿಗೆ ಮಗನಾಗಿದ್ದಾನೆ. ಅಂದ್ರೆ ಕಾಮೋತ್ಪತ್ತಿ ಆಗಬೇಕಾದ್ರೆ ಮನ್ಮಥನ ಪ್ರೇರಣೆ ಬೇಕು. ಈಗ ಪ್ರೇರಿಯನಾದವನು ಪ್ರೇರಕನಾಗುವುದು ಹೇಗೆ ಅಂತ ಪ್ರಶ್ನೆ. ಭಗವಂತನಿಂದಲೇ ಜನ್ಮವನ್ನ ತಾಳಿದ ಭಗವಂತನ ಮುಂದೆ ಅತ್ಯಂತ ಅಲ್ಪನಾದ ಮನ್ಮಥನಿಗೆ ಯಾವುದೇ ರೀತಿ ಕೃಷ್ಣನ ಮನಸ್ಸನ್ನ ಹಾಳು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇದೇ ಮನ್ಮಥ ರುದ್ರದೇವರ ವಿಷಯದಲ್ಲಿಯೇ ರುದ್ರದೇವರ ಮನಸ್ಸನ್ನು ಹಾಳು ಮಾಡ್ಲಿಕ್ಕಾಗಲಿಲ್ಲ. ರುದ್ರದೇವರಿಗೂ ಮನ್ಮಥನಿಗೂ ತುಂಬಾ ತಾರತಮ್ಯ ಏನಿಲ್ಲ. ಹತ್ತಿರದವನು ಇಂದ್ರ ಕಾಮರಾದ ಮೇಲೆ ಗರುಡಶೇಷ ರುದ್ರರೇ ಬರ್ತಾರೆ ಕಕ್ಷಾ ತಾರತಮ್ಯದಲ್ಲಿ, ಯೋಗ್ಯತೆಯಲ್ಲಿ. ಹಾಗೆ ಹತ್ತಿರದಲ್ಲಿರುವಂತಹ ರುದ್ರದೇವರ ಮನಸ್ಸನ್ನೇ ಮನ್ಮಥನಿಗೆ ಹಾಳು ಮಾಡ್ಲಿಕ್ಕಾಗಲಿಲ್ಲ. ಅಂಥದ್ದು ಮನ್ಮಥನಿಗಿಂತ ಅನಂತ ಕೋಟಿ ಪಟ್ಟು ಅಧಿಕನಾದ ಪರಮಾತ್ಮನ ವಿಷಯದಲ್ಲಿ ಮನ್ಮಥನ ಯಾವುದೇ ರೀತಿಯಾದ ಶಕ್ತಿ ಸಾಮರ್ಥ್ಯಗಳು ಉಪಯೋಗಕ್ಕೆ ಬರುವುದಿಲ್ಲ. ಒಟ್ಟಿನಲ್ಲಿ ಇನ್ನೂ ಅಂತರಂಗದ ಅಧ್ಯಾತ್ಮ ಹೇಳಬೇಕು ಅಂದ್ರೆ ಪರಮಾತ್ಮ ಸಚ್ಚಿದಾನಂದ ಘನ. ಪ್ರಾಕೃತ ದೇಹದಲ್ಲಿ ಮಾತ್ರ ಈ ಕಾಮಕ್ರೋಧಗಳ ಸಂಬಂಧ ಇದೆ. ಅಪ್ರಾಕೃತ ದೇಹ ಅನ್ನುವುದು ವಿಲಕ್ಷಣವಾದದ್ದು. ಸ್ವರೂಪದಲ್ಲಿ ಎಲ್ಲಾ ಜೀವರು ಅಪ್ರಾಕೃತರೇ, ಆದ್ರೆ ಪ್ರಕೃತಿಯ ಸಂಬಂಧ ಇದೆ. ಬ್ರಹ್ಮದೇವರಿಂದ ಹಿಡಿದು ತೃಣಜೀವರ ತನಕ ಪ್ರತಿಯೊಬ್ಬರಿಗೂ ಕಟ್ಟು ಒಡೆದು ನಾನಾ ವಿಕೃತಿಗೊಳಗಾಗಿ ಎನ್ನುವಲ್ಲಿ ನಾನು ವಿವರಿಸಿದ್ದೇನೆ. ಇದನ್ನು ಎಲ್ಲರಿಗೂ ಪ್ರಕೃತಿಯ ಸಂಬಂಧ ಇದೆ. ಆದ್ರೆ ಪ್ರಕೃತಿಯ ಸಂಬಂಧವೇ ಅನಾದಿ ಕಾಲದಿಂದ ಎಂದೂ ಸ್ಪರ್ಶ ಮಾಡಿಕೊಳ್ಳದೆ ಇದ್ದವನು ಸರ್ವೋತ್ತಮನಾದ ಭಗವಂತ ಮಾತ್ರ. ಹಾಗಾಗಿ ಈ ಅಧ್ಯಾತ್ಮವನ್ನ ನಾವು ಮನಸ್ಸಿಗೆ ತಂದುಕೊಂಡ್ರೆ ಪ್ರಕೃತಿ ಅತೀತನಾದ ಪರಮಾತ್ಮನಿಗೆ ಕಾಮದ ವಿಕಾರ ಹೇಗೆ ಎನ್ನುವ ಪ್ರಶ್ನೆ ಇದ್ದೇ ಇದೆ. ಒಂದು ವೇಳೆ ಪರಮಾತ್ಮನನ್ನ ನೀವು ಈ ದೇವತಾ ಕೋಟಿಯಲ್ಲಿ ಸೇರಿಸಿಕೊಂಡು ವಿಚಾರ ಮಾಡ್ಲಿಕ್ಕೆ ಹೋದ್ರು, ಪರಮಾತ್ಮನಿಂದ ಉತ್ಪನ್ನನಾದವನು ಮನ್ಮಥ. ಆ ಮನ್ಮಥನಿಗೆ ಅಪ್ಪನನ್ನ ಕೆಣಕುವ ಸಾಮರ್ಥ್ಯ ಇಲ್ಲ ಅಂತ ಇನ್ನೊಂದು ಮುಖದ ಉತ್ತರವನ್ನು ಇಲ್ಲಿ ನೀಡಿದ್ದಾರೆ. ಕದನದಿ ಕಣೆಗಳು ಅಂದ್ರೆ ಬಾಣಗಳನ್ನ ಮನ್ಮಥ ಕೃಷ್ಣನಿಗೆ ಕಾಮಾಸಕ್ತಿಯಿಂದ ಆ ಒಂದು ಕಾಮದ ಯುದ್ಧದಲ್ಲಿ ಇವನು ಬಾಣಗಳನ್ನ ಪ್ರಯೋಗ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತಾ? ಯಾಕೆ ಅಂದ್ರೆ ಯಾವುದೇ ಯುದ್ಧದಲ್ಲಿ ಶತ್ರುವನ್ನ ಸದೆ ಬಡಿಬೇಕು ಅಂತ ಆದ್ರೆ ಅವನಲ್ಲಿ ಒಂದು ಶತ್ರುತ್ವ ಇರಬೇಕು, ಇನ್ನೊಂದು ಅವನಿಗಿಂತ ಪ್ರಬಲನಾಗಿರ್ಬೇಕು. ಮನ್ಮಥ ಒಂದು ರೀತಿಯಲ್ಲಿ ಪರಮಾತ್ಮನಿಗೆ ಸುಪುತ್ರ, ಶತ್ರುತ್ವ ಇಲ್ಲ. ಮನ್ಮಥನ ಬಳಿ ಇರುವಂತಹದ್ದೆಲ್ಲ ಬಾಣಗಳೇ. ಆದ್ರಿಂದ ತಂದೆಗೆ ಯಾವತ್ತು ಮಗನಾದವನು ಬಾಣದಿಂದ ಚುಚ್ಚಲ್ಲ. ಸ್ನೇಹ ಭಾವವೂ ಇದೆ. ಚುಚ್ಚಿದ್ರೆ ವಿಕಾರವಾಗುತ್ತಾ ಅಂದ್ರೆ ವಿಕಾರ ಆಗುವ ದೇಹವೇ ಪರಮಾತ್ಮನಲ್ಲಿ ಇಲ್ಲ. ಇಷ್ಟಂಶಗಳನ್ನು ಇಟ್ಕೊಳ್ಬೇಕು. ಇವನು ಸಹಜವಾಗಿ ಸ್ನೇಹಪರನಾಗಿದ್ದಾನೆ, ಚುಚ್ಚಲ್ಲ. ಚುಚ್ಚಿದ್ರೂ ಕೂಡ ಅವನಿಗೆ ಯಾವುದೇ ವಿಕಾರವಾಗಲ್ಲ, ಸಚ್ಚಿದಾನಂದ ಘನ ಆಗಿರೋದ್ರಿಂದ.
ಚುಚ್ಚುವ ಸಾಮರ್ಥ್ಯವೂ ಇವನಿಗಿಲ್ಲ. ಮನ್ಮಥನಿಗೆ ಪರಮಾತ್ಮನಿಗೆ ಚುಚ್ಚುವ ಸಾಮರ್ಥ್ಯವೂ ಇಲ್ಲ. ಆದ್ರಿಂದ ಸುಧತೇರು ಇವನಿಗೆಂತೂ ಸಿಲುಕುವನೆ, ಇವಾಗೆಂತೂ ಸಿಲುಕುವನೆ. ಯಾವ ಸ್ತ್ರೀಯರಿಗೂ ಕೂಡ ವಶವಾಗದೇ ಇರುವಂತಹ ವ್ಯಕ್ತಿತ್ವ ಪರಮಾತ್ಮನದ್ದು. ರುದ್ರದೇವರು ಮನ್ಮಥನಿಗೆ ವಶನಾಗ್ದೇನೆ ಇರ್ಬೋದು, ಪಾರ್ವತಿಗೆ ವಶ ಆಗಿದ್ದಾರೆ. ಭಗವಂತ ಲಕ್ಷ್ಮಿಗೆ ವಶನಾಗಿದ್ದಾನೆ. ವಶ ಆಗಿದ್ದಾನೆ ಅಂದ್ರೆ ಪಾರ್ವತಿಗೆ ರುದ್ರ ವಶನಾಗುವುದಕ್ಕೂ ಲಕ್ಷ್ಮಿಗೆ ನಾರಾಯಣ ವಶನಾಗುವುದಕ್ಕೂ ವ್ಯತ್ಯಾಸ ಇದೆ. ಲಕ್ಷ್ಮಿ ಭಗವಂತನ ಗುಣಚಿಂತನೆಗಳಿಂದ ಅವನ ಪಾದ ಸೇವಕಿಯಾಗಿ ಪ್ರಾರ್ಥನಾ ರೂಪದಲ್ಲಿ ವಶ ಮಾಡಿಕೊಂಡಿದ್ದಾಳೆ. ಭಕ್ತರಿಗೆ ಭಗವಂತ ವಶ ಆಗುವ ಹಾಗೆ ಪಾರ್ವತಿಗೆ ಪತಿತ್ವೇನ ವಶನಾಗಿದ್ದಾನೆ. ಭಗವಂತ ಲಕ್ಷ್ಮೀದೇವಿಗೂ ಪತಿಯೇ ಆಗಿದ್ದಾನೆ. ಆದರೆ ಇವಳ ಮೋಹ ಹಾವಭಾವಗಳಿಗೆ ವಶನಾದವನು ಪರಮಾತ್ಮ ಅಲ್ಲ, ಅವಳ ಭಾವನೆಗೆ ವಶ ಆಗಿದ್ದಾನೆ. ಆದ್ರೆ ರುದ್ರದೇವರು ಪಾರ್ವತಿಗೆ ವಶ ಆಗಿದ್ದಾರೆ. ಪಾರ್ವತಿಯ ಮೋಹಕ್ಕೆ ವಶ ಆಗಿದ್ದಾರೆ ರುದ್ರದೇವರು. ಹಾಗಾಗಿ ಆ ವಶ ಅನ್ನುವುದು ಮನುಷ್ಯರ ಬುದ್ಧಿಗೆ ನಿಲುಕದೇ ಇರುವಂತಹ ವಶತ್ವ. ಇನ್ನ ಮನುಷ್ಯ ಸಾಮಾನ್ಯರಲ್ಲಿರುವ ಪತಿ ಪತ್ನಿಗಳ ಸಂಬಂಧದಂತೆ ದೇವತೆಗಳಲ್ಲಿ ಆಲೋಚನೆಗಳನ್ನ ಮಾಡಬಾರದು. ಆದ್ರೂ ಭಗವಂತನ ಲಕ್ಷ್ಮಿ ಭಗವಂತನ ವಶದಲ್ಲಿರುವುದಕ್ಕೂ ಪಾರ್ವತಿ ವಶದಲ್ಲಿ ರುದ್ರದೇವರು ಇರುವುದಕ್ಕೂ ಸಾಕಷ್ಟು ವ್ಯತ್ಯಾಸಗಳನ್ನಂತೂ ಚಿಂತನೆ ಮಾಡಬೇಕು. ಕಾಮವೇ ಇಲ್ಲ ಅಂದಾಗ ಪರಮಾತ್ಮನಿಗೆ ಕಾಮದ ಸಂಬಂಧ ಹೇಗೆ ಬರುತ್ತೆ? ಅದನ್ನ ಹಿಂದೆ ಕೇಳಿದ್ರು. ಅಮೋಘ ವೀರ್ಯವು ಚಲಿಸಿದರೆ ಪ್ರಳಯದಲ್ಲಿ ಕುಮಾರರು ಯಾಕೆ ಜನಿಸರು ಅಂತ. ಈ ಪ್ರಳಯ ಕಾಲದ ಅಸ್ತಿತ್ವ ರುದ್ರದೇವರಿಗಿಲ್ಲ. ಹಾಗಾಗಿ ಇವರಿಗೆ ಒಂದು ಹಂತದ ಕಾಮ ವಿಕಾರಾದಿಗಳು ಸೃಷ್ಟಿಯ ಕಾಲದಲ್ಲಿ ಪ್ರಾಕೃತ ದೇಹ ಹೊತ್ತಿರುವುದರಿಂದ ಬರುತ್ತೆ. ಪರಮಾತ್ಮನದು ಅಪ್ರಾಕೃತ ದೇಹ ಆದ್ರಿಂದ ಯಾವ ಕಾಲದಲ್ಲಿಯೂ ಅಂತಹ ವಿಕಾರಗಳು ಬರಲಿಕ್ಕೆ ಸಾಧ್ಯವೇ ಇಲ್ಲ. ಪ್ರಳಯ ಕಾಲದಲ್ಲಿ ಲಕ್ಷ್ಮಿಗೆ ವಶನಾಗಲ್ಲ ಅಂತ ಆ ಯುಕ್ತಿಯ ಜೊತೆಗೆ ಇದನ್ನ ಇಟ್ಕೊಳ್ಳಿ, ಸುಧತೇರು ಇವನಿಗೆ ವಶ ಆಗುವರೆ ಅಂತ. ಪ್ರಳಯ ಕಾಲದಲ್ಲಿ ಲಕ್ಷ್ಮಿಯಂತಹ ಸೌಂದರ್ಯ ಶಿಖಾಮಣಿನಿ ಜಗತ್ತಿನಲ್ಲೇ ಯಾರು ಇಲ್ಲ, ಅವಳಿಗೆ ವಶನಾಗದೇ ಇರುವಂತಹ ಪರಮಾತ್ಮ ಸಾಮಾನ್ಯ ಸ್ತ್ರೀ ಪುರುಷರ ಭಾವನೆಗಳಂತೆ ಸ್ತ್ರೀಯರಿಗೆ ವಶನಾಗುತ್ತಾನ? ಆದ್ರಿಂದ ಭಾಗವತದ ಒಂದು ಮಾತು, ಸಾವಿರಾರು ಸ್ತ್ರೀಯರು ನಾರೀಣಾಂ ದಶಸಾಹಸ್ರಿ, 10 ಜನ ಸ್ತ್ರೀಯರೆಲ್ಲ ಒಂದು ಏಕಕಾಲದಲ್ಲಿ ನರನಾರಾಯಣ ರೂಪಗಳಲ್ಲಿ ನಾರಾಯಣನನ್ನ ಮೋಹಗೊಳಿಸ್ಲಿಕ್ಕೆ ನೋಡಿದ್ರು. 64,000 ಅಪ್ಸರೆಯರು ಬಂದ್ರು. ಯಾರ ವಿಕಾರಕ್ಕೂ ತುತ್ತಾಗದೆ ಸ್ವರ್ಗಲೋಕವನ್ನೇ ಸೌಂದರ್ಯದಿಂದ ಸೂರೆಗೊಳ್ಳುವಂತಹ ಊರ್ವಶಿಯನ್ನ ಸೃಷ್ಟಿ ಮಾಡಿ ನಾರಾಯಣ ಕಳುಹಿಸಿಕೊಟ್ಟ ಅಂತ ಇದೆ. ಆ ನಾರಾಯಣ ಬೇರೆ ಅಲ್ಲ, ಕೃಷ್ಣ ಬೇರೆ ಅಲ್ಲ. ಹಾಗಾಗಿ ಮನೋನಿಯಾಮಕನಾದ ಪರಮಾತ್ಮನ ಮನಸ್ಸನ್ನ ಯಾರಿಗೂ ಇಲ್ಲಿಯ ತನಕ ಸೆಳೆಲಿಕ್ಕಾಗಿಲ್ಲ. ನಾರೀಣಾಂ ದಶಸಾಹಸ್ರಿ ಕಾಮಸ್ಯ ಭ್ರಮಕಾರಿಣಿ ನಕದಾಪಿ ಮನೋಹರ್ತ್ರಿ ಬಭುವ ಜಿತಚೇತಸಃ. ಕೃಷ್ಣನ ಸಾವಿರಾರು ಸ್ತ್ರೀಯರು ಕೃಷ್ಣನ ಮನಸ್ಸನ್ನ ಅಪಹಾರ ಮಾಡ್ಲಿಕ್ಕಾಗಿಲ್ಲ. ಆದ್ರೆ ಕಾಮನೆ ನಾರಾಯಣನಿಂದ ಸೃಷ್ಟನಾದ ಈ ಊರ್ವಶಿಯ ಮೋಹಕ್ಕೆ ವಶನಾದ ಇಂತಹ ಭಗವಂತನ ಮನಸ್ಸನ್ನ ಅಪಹಾರ ಮಾಡ್ಲಿಕ್ಕೆ ಯಾವತ್ತೂ ಲಕ್ಷ್ಮೀದೇವಿಗೂ ಸಾಧ್ಯ ಇಲ್ಲ. ಆದ್ರಿಂದ ಸೃಷ್ಟೇಶು ಕೋನು ಅಖಂಡಿತ ಧೀಪುಮಾನ್ ಋಷಿಂ ನಾರಾಯಣ ಮೃತೆ ಯೋಷಿನ್ಮಯ್ಯೇಹ ಮಾಯೆಯ. ಭಗವಂತನನ್ನ ಬಿಟ್ಟು ಕಾಮಕ್ಕೆ ಸೋಲದೆ ಇದ್ದವನು ಭಗವಂತನ ಸೃಷ್ಟಿಯಲ್ಲಿ ಯಾರೂ ಇಲ್ಲ ಅಂತ ಭಾಗವತ ಹೇಳಿದೆ. ನಾರಾಯಣನನ್ನು ಬಿಟ್ಟು ಯಾವುದೇ ವ್ಯಕ್ತಿಗಳಿಗೂ ಕಾಮಹತರಾಗದಿರ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ರಜೋಗುಣ, ತಮೋಗುಣ, ಸತ್ವಗುಣಗಳು ಪ್ರತಿಯೊಬ್ಬರ ಮನಸ್ಸಿನಲ್ಲಿಯೂ ಇದೆ. ರಜೋಗುಣ ತಮೋಗುಣಗಳು ಕಾಮ ವಿಕಾರಕ್ಕೆ ಸಹಜವಾಗಿ ಕಾರಣವಾಗುತ್ತೆ. ಕಾಮ ನಿರ್ಜಿತನೊಬ್ಬ, ಕಾಮಿನಿಗೆ ಸೋತೊಬ್ಬ, ಅಲ್ಲೆಲ್ಲ ಹೇಳಿದ್ದಾರೆ ವಿಕಾರಗಳನ್ನ. ಆದ್ರೆ ಪರಮಾತ್ಮನಿಗೆ ಜಿತೇಂದ್ರಿಯತ್ವ ಇದೆ. ಆದ್ರಿಂದ ಯಾವುದೇ ರೀತಿಯಾದ
ಪಕ್ಷದಲ್ಲಿಯೂ ಹೇಳಲಿಕ್ಕೆ ಬರಬಾರದು. ಹಾಗಾದ್ರೆ ಒಂದು ಪ್ರಶ್ನೆ ಬರುತ್ತೆ, ಜಿತೇಂದ್ರಿಯನೇ ಆದ ಪಕ್ಷದಲ್ಲಿ ಗೋಪಿಯರಿಗೆ ಯಾಕೆ ಸೋತ ಅವನು? ಅವರಿಗೆಲ್ಲ ತಾನು ವಶನಾದಂತೆ ರಾತ್ರಿ ಕಾಲದಲ್ಲಿ ಕಾಮಾವಿಷ್ಟನಾದ ಕೃಷ್ಣನ ಇಚ್ಛೆಯಿಂದ ಅವರೆಲ್ಲರೂ ಕೂಡ ರಾಸಲೀಲೆಗೋಸ್ಕರ ಬಂದಿದ್ದಾರೆ ಎನ್ನುವ ಮಾತುಗಳೆಲ್ಲ ಪುರಾಣಗಳಲ್ಲಿ ಕಾಣುತ್ತಲ್ವಾ? ಅಂದ್ರೆ ವಾಸ್ತವಿಕವಾಗಿ ಲಕ್ಷ್ಮೀ ದೇವಿಯ ಜೊತೆಗೆ ಕಾಮ ಇಲ್ಲ ಅಂತ ಉತ್ತರ ಕೊಟ್ಟಾದ್ಮೇಲೆ ಈ ಪ್ರಶ್ನೆಗೂ ಉತ್ತರ ಬಂದಾಗಿದೆ. ಅವರಿಗೆಲ್ಲ ಮನಸೋತಂತೆ ಅನುಗ್ರಹ ಮಾಡಿದ. ಅಂದ್ರೆ ಮಕ್ಕಳ ಆಟಿಕೆಯಲ್ಲಿ ಏನ್ ಮಾಡ್ತಾರೆ ಅಂದ್ರೆ, ಮಗು ಏನೋ ಒಂದು ಏಟು ಹೊಡೆದ್ರೆ ಬಿದ್ದ ಹಾಗೆ ನಟನೆ ಮಾಡ್ತಾರೆ, ಮಕ್ಕಳಿಗೆ ಸಂತೋಷ ಆಗಲಿ ಅಂತ. ಆದ್ರಿಂದಲೇ ಒಂದು ಮಾತನ್ನ ದಾಸರು ಇಲ್ಲಿ ರಾಜರು ಹೇಳಿದ್ದಾರೆ, ಮದನನು ಇವನ ಕುಮಾರನು. ಈ ಮಗು ಏನಾದ್ರೂ ಬಾಣ ಹೊಡೆದ್ರೆ ಪ್ರೀತಿಯಿಂದ ಹೊಡೆಸ್ಕೊಳ್ತಾರೆ. ಇನ್ನು ಗನ್ನಲ್ಲಿ ಶೂಟ್ ಮಾಡಬಾರ್ದು ಅಪ್ಪ ಅಮ್ಮನಿಗೆ. ಸಣ್ಣ ಪುಟ್ಟ ಬಾಣಗಳು ಅಂದ್ರೆ ಕೈಯಲ್ಲಿ ಹೊಡೆಯುವುದು, ಪ್ಲಾಸ್ಟಿಕ್ ಬಾಣದಲ್ಲಿ ಹೊಡೆಯುವುದು, ಅದು ಆ ಮಕ್ಕಳು ಏನ್ ಮಾಡಿದ್ರು ಹಾ ಅಂತ ಆಕ್ಟಿಂಗ್ ಮಾಡಿ ಬೀಳ್ತಾರೆ ತಂದೆ ತಾಯಿ. ಆ ಮಕ್ಕಳ ಜೊತೆಗೆ ಆಡುವ ಒಂದು ಕ್ರೀಡೆ ಅದು. ಅದೇ ಅಭಿಪ್ರಾಯದಲ್ಲಿ ಮದನನು ಇವನ ಕುಮಾರನು, ಮನ್ಮಥ ಇವನಿಗೆ ಮಗನಂತೆ ಇದ್ದಾನೆ, ಆದ್ರಿಂದ ಅವನಿಗೊಂದು ಸಂತೋಷ ಆಗಲಿ ಅಂತ ಈ ತರ ವ್ಯಾಪಾರ ಮಾಡಿದಾನೆ ಅಂತ ಒಂದು ಅಭಿಪ್ರಾಯ. ಇನ್ನೊಂದು, ಅದನ್ನು ಮುಂದೆ ಉತ್ತರ ಕೊಡ್ತಾರೆ, ಯಾವ ಯಾವ ಸ್ತ್ರೀಯರ ಜೊತೆಗೆ ವಿಹಾರ ಮಾಡಿದ್ದಾನೆ ಅವರೆಲ್ಲ ಮೂಲಭೂತವಾಗಿ ಸ್ತ್ರೀಯರೇ ಅಲ್ಲ. 16,100 ಮಂದಿ ಹೇಳ್ತಾ ಇದ್ದೀನಿ. ಅವರೆಲ್ಲ ಅಗ್ನಿ ಪುತ್ರರು, ಅವರೆಲ್ಲ ಪುರುಷರು. ಸ್ತ್ರೀಯರನ್ನು ನೋಡಿ ಪುರುಷರಿಗೆ ಮೋಹ ಬರುತ್ತೆ ಅನ್ನೋದು ಜಗತ್ತಿನಲ್ಲಿದೆ. ಪುರುಷರಿಗೆ ಪುರುಷರು ಮೋಹಗೊಳ್ಳುವಂತಹದ್ದು ತುಂಬಾ ಅಪಚಾರ. ಅದೊಂಥರ ದೊಡ್ಡ ಪ್ರಕೃತಿಗೆ ವಿರುದ್ಧವಾದ ಮನೋವಿಕಾರ. ಅದು ಕೆಲವರು ಹಾಗೂ ಇರ್ತಾರೆ, ಅದು ಪ್ರಕೃತಿಗೆ ವಿರುದ್ಧವಾದ ಮನೋವಿಕಾರ. ಸಹಜವಾದ ವಿಕಾರ ಸ್ತ್ರೀ ಪುರುಷರ ಮೋಹ. ಆದ್ರಿಂದ ಇಲ್ಲಿ ಅಗ್ನಿಪುತ್ರರು ಸ್ತ್ರೀಯರಾಗಿ ಬಂದಿದ್ದಾರೆ, ಅವರಲ್ಲೆಲ್ಲ ಲಕ್ಷ್ಮೀ ಸನ್ನಿಧಾನ ಇದೆ. ತನ್ನ ಸ್ತ್ರೀಯರ ಜೊತೆಗೆ ಮಾಡಿದ ವ್ಯವಹಾರವನ್ನ ಮೋಹ ಕಾಮದ ವಾಸನೆ ಅಂತ ಹೇಳಬಾರದು, ಅದು ಅನುಗ್ರಾಹಕ ದೃಷ್ಟಿ ಎನ್ನುವುದನ್ನೇ ವ್ಯಾಖ್ಯಾನ ಮಾಡಬೇಕು. ಒಟ್ಟು ಇಷ್ಟೆಲ್ಲ ಹೇಳಿಕೊಂಡು 46ನೇ ಪದ್ಯದಲ್ಲಿ ಹೇಳ್ತಾರೆ, ಅದರಿಂದ ಕೃಷ್ಣನಿಗೆ ಪರನಾರಿ ಸಂಗವ ಕೋವಿದರಾದ ಬುಧರು ನುಡಿವರೇ, ಸದರವೇ ಈ ಮಾತು ಸರ್ವ ವೇದಗಳು ಮುದದಿಂದ ತಾವು ಸ್ತುತಿಸುವವು. ಯಾವ ಹೆಣ್ಮಕ್ಕಳಿಗೂ ಭಗವಂತ ವಶನಾಗಿಲ್ಲ, ಆದ್ರಿಂದ ಪರನಾರಿ ಸಂಘವನ್ನ ಜ್ಞಾನಿಗಳು ಯಾರು ಕೂಡ ಹೇಳಬಾರದು. ಇಂಥ ಮಾತನ್ನ ಆಡುವಷ್ಟು ದೇವರಿಗೆ ಪರನಾರಿ ಸಂಘ, ಜಗತ್ತಿನಲ್ಲಿರುವ ಸಾಮಾನ್ಯ ಮನುಷ್ಯರಿಗೆ ನೀನು ಸ್ತ್ರೀಯರ ಜೊತೆಗೆ ಸರಿಯಾಗಿ ನಡವಳಿಕೆಯಲ್ಲಿ ಇಲ್ಲ ಅಂತ ಇದ್ದ ವಿಷಯವನ್ನೇ ಹೇಳಿದ್ರು ಎಷ್ಟು ಕೋಪ ಬರುತ್ತೆ, ಎಷ್ಟು ಕಲಹಗಳಾಗುತ್ತೆ. ಅಂತಹದ್ದು ಪರಮಾತ್ಮ ದೇವತೆಗಳಲ್ಲ, ಋಷಿಗಳಲ್ಲ, ಪಿತೃಗಳಲ್ಲ, ಚಕ್ರವರ್ತಿಗಳಲ್ಲ, ಮನುಷ್ಯರಲ್ಲ, ಈ ಎಲ್ಲಾ ಗುಂಪನ್ನು ಮೀರಿ ನಿಂತ ಅನಂತ ಕಲ್ಯಾಣ ಗುಣಪರಿಪೂರ್ಣನಾದ ಪರಮಾತ್ಮನಿಗೆ ಯಾವುದೋ ಗೊಲ್ಲರಹಟ್ಟಿಯ ಹೆಣ್ಮಕ್ಳ ಜೊತೆಗೆ ಸಂಬಂಧ ಅಂಟಿಸಿಬಿಟ್ರೆ ಅವನ ಘನತೆ ಏನು? ಆ ರೀತಿಯಾದ ಆಲೋಚನೆಗಳಿಂದ ನಮಗಾಗುವ ಅನರ್ಥ ಏನು? ಆಲೋಚನೆ ಮಾಡಿದ್ದಾರಾ? ಇದರ ಬಗ್ಗೆ ಆಲೋಚನೆ ಮಾಡಿ ಮಾತನಾಡ್ತಾ ಇದ್ದೀರಾ? ನಾಲಿಗೆ ಇದೆ ಅಂದ್ಬಿಟ್ಟು ಎಲ್ಲಾರ ಬಗ್ಗೆಯೂ ಕೊಳಕಾಗಿ ಮಾತನಾಡುವ ಸ್ವಭಾವದಂತೆ ದೇವರ ಬಗ್ಗೆ ಮಾತನಾಡ್ತಾ ಇದ್ದೀರಾ? ಸದರವೇ ಈ ಮಾತು, ಏನಷ್ಟು ಸಲಿಗೆಯಿಂದ ಮಾತನಾಡ್ತೀರಾ ನೀವು ಪರಮಾತ್ಮನ ಬಗ್ಗೆ? ಯಾಕೆಂದ್ರೆ ದೇವರ ಬಗ್ಗೆ, ಮನುಷ್ಯರ ಬಗ್ಗೆ ಮಾತನಾಡಿದ್ರೆ ಸಾಕು, ಕೆಪ್ಪೆಗೆ ಬೀಳುತ್ತೆ ಏಟು. ಪರಮಾತ್ಮನನ್ನ ನಿಂದನೆ ಮಾಡಿದವರಿಗೆ ಭಯಂಕರವಾದ ನರಕಗಳಿದೆ ಅಂತ ವೇದಗಳಲ್ಲಿ ನಿರ್ಣಯ ಮಾಡಿದ್ದಾರೆ. ಆ ನಿಂದನೆಯಿಂದ ಆಗುವ ಅನರ್ಥ ಏನು ಅನ್ನುವುದನ್ನ ಅರ್ಥ ಮಾಡಿಕೊಂಡಿದ್ದೀರಾ? ಸದರ ಕೊಟ್ಟಿದ್ದು ಜಾಸ್ತಿ ಆಯ್ತಾ ನಿಮಗೆ ಅಂತ ಕೇಳ್ತೇವಲ್ಲ, ಹಾಗೆ ಕೇಳ್ತಾರೆ. ಅದರಿಂದ ಕೃಷ್ಣನಿಗೆ ಪರನಾರಿ ಸಂಗವ ಕೋವಿದರಾದ ಬುಧರು ನುಡಿತಾರ? ವೇದಗಳನ್ನ ಅಧ್ಯಯನ ಮಾಡಿದವರು ಯಾರಾದ್ರೂ ಇಂತಹ ಮಾತುಗಳನ್ನ ಆಡ್ತಾರ? ಆಡಿದ್ರೆ ಅಂದ್ರೆ ವೇದಗಳಲ್ಲಿ ಪರಮಾತ್ಮ ಯಾವತ್ತೂ ಪರನಾರಿ ಸಂಘ ಮಾಡಲ್ಲ. ಇಂತಹ ಸಾಮಾನ್ಯರು ಕೂಡ ಅಜಾಮಿಳ ಪರನಾರಿ ಸಂಘ ಮಾಡಿದ, ಪರಿಣಾಮದಿಂದ ಆ ಪಾಪ ತೊಳ್ಕೊಂಡ ಅಂತ ಇದೆ. ಪಾಪ ಕರ್ಮವನ್ನ ಮಾಡಿಕೊಂಡು ಅದನ್ನ ಅರಗಿಸಿಕೊಂಡ ಹರಿನಾಮದಿಂದ.
ಯಾವ ಹರಿನಾಮದಿಂದ ಅಜಾಮಿಳನ ಪಾಪವೇ ಧೂಳೀಪಟವಾಯಿತೋ ಅಂತಹ ಸಾಕ್ಷಾತ್ ಚಿನ್ಮಯ ರೂಪಿಯಾದ ಪರಮಾತ್ಮನಿಗೆ ಪರಸ್ತ್ರೀಯರ ದೇಹದ ಮಾಟಗಳನ್ನು ಕಂಡು ಮೋಹಿತನಾದ ಅಂತ ಹೇಳುವ ಮಾತು ಏನ್ ನಿಮಗೆ ಸದರ ಜಾಸ್ತಿ ಆಗಿದೆಯಾ? ವೇದಗಳನ್ನ ಅಧ್ಯಯನ ಮಾಡದೆ, ಯಾವ ಶಾಸ್ತ್ರಗಳನ್ನು ಓದದೆ, ಸುಮ್ಮನೆ ಸ್ಥೂಲ ನೋಟಕ್ಕೆ ಕಾಣುವ ಗೋಪಿ ವಿಹಾರ ಅನ್ನೋದರ ಬಗ್ಗೆ ಇಂಥ ವ್ಯಾಖ್ಯಾನಗಳನ್ನು ಮಾಡಿಬಿಡ್ತೀರಾ? ಓದಿ ಮಾತನಾಡಿ, ವೇದಾಧ್ಯಯನ ಮಾಡಿ ದೇವರ ವ್ಯಕ್ತಿತ್ವವನ್ನು ಅರ್ಥ ಮಾಡಿಕೊಳ್ಳಿ. ಸ್ಥೂಲ ನೋಟಕ್ಕೆ ರಾಮ ಅತ್ತ, ಕೃಷ್ಣ ಸ್ತ್ರೀ ಸಂಘ ಮಾಡಿದ, ವಸ್ತ್ರಾಪಹಾರ ಮಾಡಿದ, ಅಯೋಗ್ಯ ಜನರಿಗೆ ಈ ರೀತಿ ಭ್ರಮೆ ಬರಲಿ ಅಂತಾನೆ ಭಗವಂತ ಹೀಗೆ ಮಾಡಿದಾನೆ. ನಾವು ಅಯೋಗ್ಯರಾಗಬಾರ್ದು ಅಂದ್ರೆ ಈ ತರದ ವ್ಯಾಖ್ಯಾನವನ್ನು ಮಾಡಬಾರದು. ವೇದಗಳನ್ನ ನಿರ್ದುಷ್ಟ ಅಂತ ಕರೀತಾರೆ. ಕೆಲವೊಮ್ಮೆ ದೇವರನ್ನ ನಾವು ವ್ಯಕ್ತಿಗಳನ್ನ ಸ್ತೋತ್ರ ಮಾಡ್ತೀವಿ, ಅನಿವಾರ್ಯವಾಗಿ ಮಾಡ್ತೀವಿ. ಆದ್ರೆ ವೇದಗಳು ಮುದದಿಂದ ಸ್ತೋತ್ರ ಮಾಡ್ತಾ ಇದ್ದಾವೆ. ಯಾಕೆ ಮಾಡ್ತಾ ಇದ್ದಾವೆ ಅಂದ್ರೆ ವೇದಗಳು ನಿರ್ದುಷ್ಟವಾಗಿದ್ದಾವೆ. ನಿರ್ದುಷ್ಟವಾದ ವೇದಗಳು ಮಾಡುವ ವಿಚಾರಗಳೆಲ್ಲವೂ ಕೂಡ ನಿರ್ದುಷ್ಟವಾಗೇ ಇರುತ್ತೆ. ಆದ್ರಿಂದ ಇದನ್ನೆಲ್ಲ ಯಾರು ಹೇಳ್ತಾರೆ ಅಂದ್ರೆ, ಯಾರು ಮೂರ್ಖರೋ ಯುಕ್ತಿ ಮಲ್ಲಿಕೆಯಲ್ಲಿ ಒಂದು ಮಾತನ್ನು ಹೇಳ್ತಾರೆ ವಾದಿರಾಜರು. ಸ್ವಯಂ ಭೀರೋರ್ ಗಭೀರಸ್ಯ ಸ್ವಭಾವಂ ಭಾವಯೇತ್ ಸ್ವವತ್ ಅಂತ. ತಾನು ಪುಕ್ಲಾಗಿದ್ರೆ ಧೀರರನ್ನು ಕೂಡ ಪುಕ್ಲ ಅಂತ ತಿಳ್ಕೊಳ್ತಾನೆ. ತನ್ನಲ್ಲಿ ಏನಾದ್ರೂ ಮನೋದೋಷಗಳಿದ್ರೆ ಇನ್ನೊಬ್ಬರಲ್ಲೂ ಈ ಮನೋದೋಷ ಇದೆ ಅಂತ ತಿಳ್ಕೊಳ್ತಾನೆ. ತನ್ನಲ್ಲಿರುವ ದುರ್ಬುದ್ಧಿಯನ್ನ, ತನ್ನಲ್ಲಿರುವ ದೌರ್ಬಲ್ಯವನ್ನ ಮತ್ತೊಬ್ಬರಲ್ಲಿ ಆರೋಪ ಮಾಡುವುದು ಹುಲುಮಾನವ, ಅಧಮ ಮಾನವ. ರಾಜಸ ತಾಮಸ ಗುಣಗಳಿಂದ ಆಸ್ಕಂದಿತನಾದ ಅಧಮ ಮಾನವ ಇಂತಹ ಮಾತುಗಳನ್ನು ಹೇಳಬೇಕೇ ವಿನಃ ಯಾವುದೇ ರೀತಿಯಾದ ವೇದ ಮಾತುಗಳಲ್ಲಿ ಕೃಷ್ಣನ ವಿಲಾಸದ ಬಗ್ಗೆ ಒಂದೇ ಒಂದು ಅಪಚಾರದ ಮಾತುಗಳಿಲ್ಲ. ಋಗ್ವೇದ ಹೇಳುತ್ತೆ, ನವ್ಯ ಯುವತಯೋ ಭವಂತಿ ಮಹದ್ದೇವಾನಾಂ ಅಸುರತ್ವಮೇಕಂ ಅಂತ. ಅಂದ್ರೆ ಭಗವಂತನಿಗೆ ಭಗವಂತನಲ್ಲಿ ಸರಿಯಾದ ಭಕ್ತಿ ಇರುವ ಕಾರಣದಿಂದಲೇ ನವತಾರುಣ್ಯದ ಯುವತಿಯರಾಗಿದ್ದಾರೆ. ಸ್ತ್ರೀಯರಿಗೆಲ್ಲ ಸೌಂದರ್ಯ, ಸದ್ಗುಣಗಳು, ಅನೇಕ ಲಕ್ಷಣಗಳು ಮುಕ್ತ ಸ್ತ್ರೀಯರಿಗೆ ಬರಲಿಕ್ಕೆ ಕಾರಣ ಪರಮಾತ್ಮನ ಗುಣಚಿಂತನೆಯ ಪ್ರಭಾವದಿಂದ ಅಂತ ಹೇಳಿದ್ದಾರೆ. ಇವತ್ತೇನಾಗಿದೆ ಜಗತ್ತಿನಲ್ಲಿ, ಸುಂದರ ಸ್ತ್ರೀಯನ್ನ ಸುಂದರ ಪುರುಷ ಮೋಹಿಸಿದ್ರೆ, ಕಾಮಿಸಿದ್ರೆ ಅವನಲ್ಲಿರುವ ಸದ್ಗುಣಗಳ ನಾಶ ಆಗುತ್ತೆ. ಒಂದು ಸ್ತ್ರೀ ಬೆಂಕಿ ಇದ್ದ ಹಾಗೆ. ಅವಳನ್ನ ವಿನಾಕಾರಣ ಅನ್ನೋಕ್ಕಿಂತ ಅತಿಕ್ರಮಣ ಮಾಡಿದ ಪುರುಷನ ಎಲ್ಲ ಅಂತಃಸತ್ವ ನಾಶ ಆಗುತ್ತೆ, ಅವನ ತೇಜಸ್ಸು ನಾಶ ಆಗುತ್ತೆ, ಅಪಖ್ಯಾತಿಗಳು ಬರುತ್ತೆ. ಅವನು ಎಲ್ಲ ರೀತಿ ಸೌಭಾಗ್ಯದಿಂದ ಹತನಾಗುತ್ತಾನೆ, ಕಳಂಕಿತನಾಗ್ತಾನೆ ಸಮಾಜದಲ್ಲಿ. ಪರಮಾತ್ಮ ಇಷ್ಟು ಸ್ತ್ರೀಯರ ಸಂಘ ಮಾಡಿ ಅವನು ಮುಕ್ತಿಪ್ರದನಾದ ವಾಸುದೇವ ಅಂತ ಕರೆಸಿಕೊಂಡಿದ್ದಾನೆ. ಸ್ತ್ರೀ ನಿಮಿತ್ತವಾದ ಕಳಂಕಕ್ಕೆ ತುತ್ತಾಗಿಲ್ಲ. ಇಷ್ಟಾಗಿ ಸ್ತ್ರೀಯರೇ ಅಂತಹ ಉನ್ನತವಾದ ಸೌಂದರ್ಯವನ್ನ, ಜಗತ್ತಿನ ಪುರುಷರು ಸ್ತ್ರೀಯರ ಸೌಂದರ್ಯವನ್ನ ಆಸ್ವಾದಿಸಿ ಕಲಂಕಿತರಾದ್ರೆ, ಪರಮಾತ್ಮನ ಸೌಂದರ್ಯವನ್ನ ಆಸ್ವಾದಿಸಿದ ಸ್ತ್ರೀಯರು ಅವರು ದೋಷ ಮುಕ್ತರಾಗಿದ್ದಾರೆ. ಅವರಲ್ಲಿ ಸೌಂದರ್ಯ ಆಧಿಕ್ಯ ಉಂಟಾಗಿದೆ. ಅವರ ಸೌಂದರ್ಯದ ಆಧಿಕ್ಯಕ್ಕೆ ಕಾರಣ ಆ ಭಗವಂತನ ಉಪಾಸನೆ ಅಂತ ಹೀಗೆಲ್ಲ ವೇದ ಮಾತುಗಳು ಹೇಳ್ತಾ ಇದ್ದಾವೆ. ಶುಕಾಚಾರ್ಯರು ಹೇಳ್ತಾರೆ, ರೇಮೇಥ ಭಗವಂತಾಭಿಹಿ ಆತ್ಮಾರಾಮೋಪಿ ಲೀಲೆಯ. ಭಗವಂತ ಸ್ವರಮಣ, ಯಾರಿಂದಲೂ ಅವನಿಗೆ ಸುಖ ಉತ್ಪತ್ತಿ ಆಗಬೇಕಾಗಿಲ್ಲ. ಆದರೂ ಕೂಡ ಪರಮಾತ್ಮ ಆ ಗೋಪಿಯರ ಸೌಖ್ಯಕ್ಕಾಗಿ ಪಾಪಲೇಪವಿಲ್ಲದೆ ಇರುವಂತಹ ಅಸಂಗನಾದ ಪರಮಾತ್ಮ ವಿಹಾರ ಮಾಡಿದ. ಅಸಂಗನಾದ ಪರಮಾತ್ಮನ ಸಂಬಂಧ ಬೆಳೆಸಿದ್ರಿಂದಲೇ ಆ ಗೋಪಿಯರ ಪಾಪಗಳು ನಾಶವಾಯಿತು. ಆ ನಾಶ ಆಗ್ಲಿಕ್ಕೋಸ್ಕರನೇ ವಿಹಾರ. ಆದ್ರಿಂದ ಶುಕಾಚಾರ್ಯರು, ವಾದಿರಾಜರಂತಹ ಸನ್ಯಾಸಿಗಳು ಆ ಗೋಪಿ ವಿಲಾಸವನ್ನು ವರ್ಣನೆ ಮಾಡಿದ್ದಾರೆ ಅಂದ್ರೆ ಸನ್ಯಾಸಿಗಳ ಮನೋ ನೈರ್ಮಲ್ಯಕ್ಕೆ ಕಾರಣವಾದದ್ದು ಈ ಭಗವಂತನ ರಾಸವಿಲಾಸ. ಆದ್ರಿಂದ
ದೇವರು ಹೊರಗಡೆಯಿಂದ ಕಾಮ ನೋಡಬೇಕಾಗಿಲ್ಲ, ಹೊರಗಡೆಯಿಂದ ಆ ಸ್ತ್ರೀಯರ ಸೌಂದರ್ಯವನ್ನು ಆಸ್ವಾದಿಸಬೇಕಾಗಿಲ್ಲ. ಅಂತಹ ಸ್ತ್ರೀಯರನ್ನು ಸೃಷ್ಟಿ ಮಾಡಿದವನು ಅವನೇ, ಅವರ ಅಂತರ್ಯಾಮಿಯಾಗಿ ವ್ಯಾಪಾರ ಮಾಡುವವನು ಅವನೇ, ಎಲ್ಲಾ ಜೀವರ ಅಸ್ತಿತ್ವ ಇರುವುದು ಅವನಿಂದಲೇ. ಅಂತಹ ಪರಮಾತ್ಮ ಬಾಕ್ಯವಾದ ಈ ಜಡ ಶರೀರದ ಜೊತೆಗೆ ವಿಹಾರ ಮಾಡುವ ಅಗತ್ಯವೇ ಇಲ್ಲ. ಇದೊಂದು ಶರೀರ ಹೇಗಿದೆ ಹೇಳಿ, ಅದನ್ನೇ ಗೋಪಿಕಾಸ್ತ್ರೀಯರು ಹೇಳ್ತಾರೆ. ಗರ್ಭದಲ್ಲಿ ಇದ್ದಾಗ ಮಲಮೂತ್ರಗಳ ಜೊತೆಗೆ ಬ್ಯಾಗಲ್ಲಿ ಹಾಕಿ ಪ್ಯಾಕ್ ಮಾಡಿದ ದೇಹ ಅಂತಾರೆ ಗೋಪಿಕಾಸ್ತ್ರೀಯರು. ನಮ್ಮ ದೇಹಗಳೆಲ್ಲ ತಾಯಿಯ ಗರ್ಭದ ಮಲಮೂತ್ರಗಳ ಖಜಾನೆ ಜೊತೆಗೆ ಒಂದು ಪ್ಲಾಸ್ಟಿಕ್ ಕವರಲ್ಲಿ ಒಂದಷ್ಟು ಮಲ ಮೂತ್ರ ರಕ್ತ ಕೀವು ಮಾಂಸ ಎಲ್ಲ ಹಾಕಿ ಇಟ್ರೆ ಹೇಗೋ, ಅದರ ನಡುವೆ ಪ್ಯಾಕ್ ಮಾಡಿದ ದೇಹ ನಮ್ದು, ಪ್ರತಿಯೊಬ್ಬ ಜೀವರಾಶಿಗಳ ದೇಹ. ಇಷ್ಟು ಜುಗುಪ್ಸಿತವಾದ ಮಲಮೂತ್ರಗಳ ಪ್ಯಾಕೆಟ್ ಅಲ್ಲಿರುವ ಜೀವವನ್ನ ಪರಮಾತ್ಮ ಆಲಿಂಗನ ಮಾಡಿಕೊಳ್ಳಿಕ್ಕೆ ಇಚ್ಛೆ ಪಡ್ತಾನ, ಅಸಂಗನಾದ ಪರಮಾತ್ಮ. ಹಾಗಾದ್ರೆ ಇದರ ಅಭಿಪ್ರಾಯ ಏನು? ಅವರ ಮಲದ ಸಂಬಂಧವನ್ನ ತೆಗಿಲಿಕ್ಕೋಸ್ಕರ ಸಂಬಂಧ ಮಾಡಿದ ಅಂತ ಅರ್ಥ. ಅದು ಕಾರುಣ್ಯ. ಒಂದು ಮಗು ಮೈತುಂಬ ಮಲಗಳನ್ನ ಮಾಡಿಕೊಂಡಿದ್ರೆ ತಾಯಿ ಪ್ರೀತಿಯಿಂದ ಆ ಕಶ್ಮಲವನ್ನ ತೊಳೆದು ಪೌಡರ್ ಹಾಕಿ ಅಲಂಕಾರ ಮಾಡ್ತಾಳೆ. ಹಾಗೆ ಭಗವಂತ ಕಾಮಕ್ರೋಧಗಳೆಂಬ ಮಲಗಳನ್ನ ತೆಗೆದು ಶಾಶ್ವತ ಮರಣವನ್ನ ತಪ್ಪಿಸುವ, ಮತ್ತೆ ಮತ್ತೆ ಈ ಪ್ಯಾಕೇಜ್ ಅಲ್ಲಿ ಹೋಗಿ ಕೂತ್ಕೊಳ್ಬಾರದು, ಅವರು ಮಲಮೂತ್ರಗಳ ಪ್ಯಾಕೆಟ್ ಅಲ್ಲಿ ಕೂತ್ಕೊಳ್ಬಾರದು. ಆ ತರ ಜ್ಞಾನ ಭಕ್ತಿಗಳೆಂಬ ಅಲಂಕಾರಗಳಿಂದ ಅಲಂಕರಿಸಿ ಶಾಶ್ವತವಾಗಿ ಜೀವರಿಗೆ ಶುದ್ಧಿಯನ್ನು ಮಾಡಿಕೊಡುವಂತಹ ಪರಮಾತ್ಮನನ್ನ ವೇದಗಳು ಕೊಂಡಾಡ್ತಾ ಇದ್ದಾವೆ. ತಥೋ ವಪುಂಷಿ ತೃಣತೆ ಪುರೂಣಿ, ಒಂದು ಶರೀರವನ್ನೇ ಅನಂತ ಶರೀರ ಮಾಡಿಕೊಂಡು ಅನಂತ ಸ್ತ್ರೀಯರ ಜೊತೆಗೆ ವಿಹಾರ ಮಾಡಿ ಅವರನ್ನ ಸ್ವಚ್ಛ ಮಾಡಿದ ಅಂತ ವೇದಗಳು ಕೊಂಡಾಡ್ತಾ ಇದ್ರೆ, ಅಂಥ ಪರಮಾತ್ಮ ಯಾರು ಇಲ್ಲದೆ ಇದ್ದಾಗ ರಾತ್ರಿ ಕಾಲದಲ್ಲಿ ಹೋಗಿ ಹೆಣ್ಮಕ್ಳ ಜೊತೆಗೆ ಲಲ್ಲೆ ಹೊಡೆದ ಅಂತ ಹೇಳುವುದು ಏನು ಸದರ ಸಿಕ್ಕಿದೆಯಾ ನಿಮಗೆ? ಹಗೂರವಾಗಿ ಮಾತನಾಡ್ತಾ ಇದ್ದೀರಾ? ವೇದಗಳ ಅಂತರಂಗವನ್ನ ಅರ್ಥ ಮಾಡಿಕೊಳ್ಳದೆ ಮಾತನಾಡಿದ್ರೆ ಭಯಾನಕವಾದ ವೇದೋಕ್ತವಾದ ನರಕಗಳಿಗೆ ತುತ್ತಾಗ್ತೀರಿ, ಜಾಗ್ರತೆ ಅಂತ ಹೀಗೆ ವೇದ ಪುರಾಣ ಇತಿಹಾಸಗಳ ಆಧಾರದಲ್ಲಿ ಪರಮಾತ್ಮನ ನಿರ್ದುಷ್ಟತ್ವವನ್ನ ಲಕ್ಷ್ಮೀದೇವಿ ಸಮರ್ಥನೆ ಮಾಡ್ತಾ ಇದ್ದಾಳೆ. ಎಂದ ಭಾಗವತದ ಚಂದದ ಮಾತನು ಮಂದ ಮಾನವ ಮನಸ್ಸಿಗೆ ತಂದುಕೋ ಜಗಕ್ಕೆ ಕೈವಲ್ಯವೇವ ಮುಕುಂದಗೆ ಕುಂದು ಕೊರತೆ ಸಲ್ಲದು. ಅಲ್ಲಿ ಹಿಂದೆ ಬಂತು, ಕುಂದೆಳ್ಳಷ್ಟಿಲ್ಲದ ಮುಕುಂದನೆ ತನಗೆ ಇಂದಿರೆ ಮನದಲ್ಲಿ ನೆನೆದಳು ಅಂತ. ಮತ್ತೆ ಅದನ್ನಲ್ಲಿ ಹೇಳ್ತಾ ಇದ್ದಾರೆ, ಚಂದ ಭಾಗವತದ ಚಂದದ ಮಾತನು. ಗರುಡ ಪುರಾಣ, ಭಾಗವತ, ಬ್ರಹ್ಮಸೂತ್ರ, ಗಾಯತ್ರಿ, ವೇದಗಳು ಇಲ್ಲೆಲ್ಲ ಹೇಳಿದ ಮಾತುಗಳೇನು? ಭಗವಂತನಲ್ಲಿ ಯಾವುದೇ ದೋಷಗಳಿಲ್ಲ, ಅವನ ದೇಹ ನಿರ್ದುಷ್ಟವಾಗಿದೆ, ಎಲ್ಲರ ಅಂತರ್ಯಾಮಿಯಾಗಿದ್ದಾನೆ. ಯಥಾರ್ಭಕ ಸ್ವ ಪ್ರತಿಬಿಂಬ ವಿಭ್ರಮಃ, ತನ್ನ ಪ್ರತಿಬಿಂಬದ ಮುಂದೆ ಸಣ್ಣ ಮಕ್ಕಳು ತನ್ಮಯತೆಯಿಂದ ಆಟ ಆಡುವಂತೆ ಕನ್ನಡಿ ಮುಂದೆ ನಿಂತು ಅಲಂಕಾರ ಮಾಡ್ಕೊಳ್ತೀವಿ. ಕನ್ನಡಿಯಲ್ಲಿ ಕಾಣುವಂತಹ ಪ್ರತಿಬಿಂಬವನ್ನು ನೋಡಿ ನಮಗೆ ಮುಖದಲ್ಲಿ ವಿಕಾರ ಆಯ್ತು, ನನ್ನ ಮುಖ ಕನ್ನಡಿಯಲ್ಲಿ ನೋಡಿದ್ರಿಂದ ನನಗೆ ಕಾಮ ಹುಟ್ಟಿತು ಅಂತ ಯಾರಾದ್ರೂ ಹೇಳ್ತಾರ? ಜಗತ್ತಿನ ಎಲ್ಲಾ ಜೀವರಾಶಿಗಳು ಪರಮಾತ್ಮನ ಪ್ರತಿಬಿಂಬ, ಬಿಂಬರೂಪಿಯಾಗಿ ಭಗವಂತ ಇದ್ದಾನೆ. ಕನ್ನಡಿ ಮುಂದೆ ನಿಂತು ಕ್ರೀಡೆಯಿಂದ ನಮ್ಮ ಸೌಂದರ್ಯದ ಆಟಗಳನ್ನು ಆಡುವಂತೆ ಯಾವುದೇ ವಿಕಾರ ಇಲ್ಲದ ಒಂದು ಆಟವನ್ನ ಪರಮಾತ್ಮ ಆಡಿದ್ದಾನೆ ಅಂತ ಭಾಗವತದ ವರ್ಣನೆ ಇದೆ. ಇದು ಎಷ್ಟು ಚಂದದ ಮಾತು! ಇದನ್ನ ಮನಸ್ಸಿಗೆ ತಂದುಕೋ ಮಂದ ಮಾನವ, ದಡ್ಡ ಮನುಷ್ಯ ಅಂತ ನಮ್ಮಂತವ್ರಿಗೆ ಹೇಳ್ತಾ ಇದ್ದಾರೆ. ಇದನ್ನ ಮತ್ತೆ ಮತ್ತೆ ಮನನ ಮಾಡಬೇಕು. ದೇವರು ಹೀಗೆ ಮಾಡಿಬಿಟ್ಟ ಅಂತ ಒಂದು ಕ್ಷಣವೂ ಭಾವಿಸಬಾರದು. ಅವಾಗ ನಿನಗೆ ಮೋಕ್ಷ ಕೊಡ್ತಾನೆ ಪರಮಾತ್ಮ. ಮೋಕ್ಷ ಕೊಡುವ ಪರಮಾತ್ಮನಿಗೆ ಅನ್ಯಾಯ ಮಾಡಬೇಡ. ಯಾರೋ ಚೂರು ಉಪಕಾರ ಮಾಡಿದ್ರು ಅವ್ರಿಗೆ ಬಕೆಟ್ ಹಿಡಿತಾ ಇರ್ತೇವೆ. ಪರಮಾತ್ಮ ಮೋಕ್ಷವನ್ನೇ ಕೊಡ್ತಾನೆ. ಅಂತಹ ಪರಮಾತ್ಮನಿಗೆ ಪ್ರಾಮಾಣಿಕವಾದ ಮಾತುಗಳನ್ನಾಡು. ಏಕಂ ಭಾಗವತಂ ಶಾಸ್ತ್ರಂ ಮುಕ್ತಿದಾನೇನ ಗರ್ಜತಿ ಅಂತ ಇದೆ. ಒಂದು ಭಾಗವತ ಶಾಸ್ತ್ರ ಮುಕ್ತಿ ಕೊಡಬೇಕು ಅಂತ ಭಗವಂತನ ಮಹಿಮೆಯನ್ನು ಹೇಳಿದೆ. ಆ ಭಾಗವತ
ದೇವರ ದೋಷಗಳನ್ನು ಹೇಳಿದ್ರೆ ನಾವು ಮೋಕ್ಷವನ್ನು ಪಡೆಯುವುದು ಹೇಗೆ? ನಿರ್ದುಷ್ಟವಾದ ಮೋಕ್ಷವನ್ನ ಪಡಿಬೇಕು ಅಂದ್ರೆ ನಿರ್ದುಷ್ಟನಾದ ಭಗವಂತನ ವಿಚಾರಗಳು ನಮ್ಮ ತಲೆಗೆ ಹೊಕ್ಕಬೇಕು. ಆದ್ರಿಂದ ಈ ಅಭಿಪ್ರಾಯಗಳನ್ನ ಹೇಳ್ತಾರೆ. ನಮಯ್ಯಾವೇಶಿತ ಧಿಯ ಕಾಮ ಕಾಮಾಯ ಕಲ್ಪತೆ. ಯಾರಿಗೆ ಈ ರಾಸ ವಿಲಾಸ ಕೃಷ್ಣ ಮಾಡಿದ ವಿಹಾರಗಳಲ್ಲಿ ಸರಿಯಾದ ಆಸಕ್ತಿ ಹುಟ್ಟಿ ಕಾಮ ವಿಕಾರವು ಉಂಟಾಗೋದಿಲ್ವಾ ಅವರು ವಿಷಯಾಶಯಗಳಿಂದ ಭರ್ಜಿತರಾಗಿದ್ದಾರೆ. ಅಂದ್ರೇನು? ವಿಷಯಾಸಕ್ತಿ ಮತ್ತೆ ಹುಟ್ಟೋದೇ ಇಲ್ಲ ಅವರಿಗೆ. ಹುರಿದ ಬೀಜಗಳಂತೆ ಮತ್ತೆ ಮತ್ತೆ ಕಾಮಕ್ರೋಧಗಳು ಅವರಿಗೆ ಹುಟ್ಟಲ್ಲ. ಸುಪ್ತವಾದ ಶಕ್ತಿ ಕಾಮಗಳು ಬಹುತೇಕ ಇಂದ್ರಿಯಗಳಲ್ಲಿ ಅನುಭವಿಸುವ ಸುಖಗಳಲ್ಲಿ ಮೈಥುನವನ್ನ ಮನುಷ್ಯ ಅಪೇಕ್ಷೆ ಪಡ್ತಾನೆ. ಆ ಜುಗುಪ್ಸಿತವಾದ ಅಪೇಕ್ಷೆಯೇ ನಮ್ಮನ್ನ ಅಧಪತನಕ್ಕೆ ಬೀಳಿಸ್ತಾ ಇರುತ್ತೆ. ಅಂಥ ಒಂದು ದೋಷದಿಂದ ಮುಕ್ತರಾಗುವಂತೆ ಎಲ್ಲಾ ಪ್ರಾಣಿಗಳು ಬಯಸುವಂತಹ ತುಚ್ಛವಾದ ಈ ಕಾಮದಿಂದ ಹತರಾಗಬೇಡಿ. ಈ ರೀತಿಯಾಗಿ ಒಂದು ಪಾಠ ಮಾಡ್ಲಿಕ್ಕೋಸ್ಕರ ಭಗವಂತ ತನ್ನ ಕಥೆಯನ್ನ ಬರೆದು ಬ್ರಹ್ಮ ಸಂಹಿತ ಅಂತ ಕರೆದಿದ್ದಾರೆ ಭಾಗವತವನ್ನ. ವೇದಗಳ ಅಭಿಪ್ರಾಯವನ್ನ ಹೊಂದಿದೆ ಭಾಗವತ. ಆದ್ರಿಂದ ಅವನ ಈ ಕಥೆಯನ್ನು ಚಿಂತನೆ ಮಾಡಿದವರಿಗೆ ಒಳಗಡೆ ಇರುವ ಕಾಮದ ಬೀಜಗಳು ಹುರಿದ ಬೀಜದಂತೆ ಆಗುತ್ತೆ. ಆದ್ರಿಂದ ಜ್ಞಾನಿಗಳಾದವರು ಗೋಪಿಯರ ಜೊತೆಗೆ ಕೃಷ್ಣ ಚೆಲ್ಲಾಟ ಆಡಿದ, ಅವರ ದೇಹದ ಮಾಟಕ್ಕೋಸ್ಕರ ಹಗಲು ರಾತ್ರಿ ಅಪೇಕ್ಷೆಯನ್ನು ಪಟ್ಟ, ತನ್ನ ಇಂದ್ರಿಯಗಳ ಗುರಿ ಆ ಸ್ತ್ರೀಯರ ಸಂಘ ಅಂತ ಮನುಷ್ಯರ ಪಾಲಿಗೆ ಏನಿದೆ ಆ ತರ ದೇವರು ವ್ಯವಹಾರ ಮಾಡಿದ. ಇಂಥ ಮಾತುಗಳನ್ನೆಲ್ಲ ಆಡಿದ್ರೆ ಇದು ಅನರ್ಥದ ದಾರಿಗಾಗುತ್ತೆ, ಮೋಕ್ಷವೆಂಬ ಪುರುಷಾರ್ಥ ಉಂಟಾಗಲ್ಲ. ಆದ್ರಿಂದ ಮಂದಮಾನವ ಇದನ್ನೆಲ್ಲ ಮನಸ್ಸಿಗೆ ಸರಿಯಾಗಿ ತಂದುಕೊಂಡು ನೀನು ಅವನನ್ನ ಧ್ಯಾನ ಮಾಡಿದ್ರೆ ಅವನ ನಿನಗೆ ಕೈವಲ್ಯವನ್ನ ನೀಡ್ತಾನೆ. ಕೈವಲ್ಯ ಅಂದ್ರೆ ಕಾಮ ಕ್ರೋಧ ಲೋಭ ಮೋಹ ಮದಮತ್ಸರಗಳಿಲ್ಲದೆ ಇರುವ, ಸತ್ವರ್ಗ ಸ್ತಮೋ ಗುಣಗಳಿಗೆ ಅವಕಾಶವೇ ಇಲ್ಲದೆ ಇರುವಂತಹ ಕೇವಲ ಭಗವತ್ ಚಿಂತನೆಗೆ ಅವಕಾಶವಾದ ಜಾಗವನ್ನ ಕೈವಲ್ಯ ಅಂತ ಕರೀತಾರೆ. ಇಂತಹ ಮೋಕ್ಷವನ್ನು ಕೊಡುವ ಪರಮಾತ್ಮನಿಗೆ ಎಂದೂ ಕುಂದು ಕೊರತೆಗಳನ್ನ ಹೇಳಬೇಡಿ. ಯಾವುದೇ ಕಾರಣದಿಂದ ಯಾವ ಕಾಲದಲ್ಲಿಯೂ ತಿಲಮಾತ್ರದಷ್ಟು ಪರಮಾತ್ಮನಲ್ಲಿ ದೋಷ ಇಲ್ಲ ಅನ್ನುವ ಅಭಿಪ್ರಾಯವೇ ಸತ್ಯವಾಗಿದೆ ಎಂದು ಅವನಿಗೆ ಇಂತಹ ದೋಷಗಳನ್ನ ಹೇಳಬೇಡಿ. ಇನ್ನು ಯುಕ್ತಿಯಿಂದ ಆಲೋಚನೆ ಮಾಡಿದರೂ ಕೂಡ ಯುಕ್ತಿಯಿಂದಲೇ ಭಜಿಸಬೇಕು ಪರಮಾತ್ಮನನ್ನು, ಅವಾಗ ಮುಕ್ತಿ ಕೊಡ್ತಾನೆ. ಸಹಜವಾದ ಯುಕ್ತಿಯಿಂದ ಆಲೋಚನೆ ಮಾಡಿದರೂ ಕೂಡ ಪರಮಾತ್ಮನಿಗೆ ಸ್ತ್ರೀಯರ ಕಾಮ ಇಲ್ಲ ಅನ್ನೋದೇ ಸತ್ಯವಾಗುತ್ತೆ. ಸಹಜವಾದ ಆಲೋಚನೆ ಏನು? ಮನುಷ್ಯ ಬುದ್ಧಿಯಿಂದ ಆಲೋಚನೆ ಮಾಡಿದರೂ ಕೂಡ ಪರಮಾತ್ಮನಲ್ಲಿ ಯಾವುದೇ ದೋಷಗಳಿಲ್ಲ ಅಂತ ಹೇಗೆ ಅರ್ಥ ಆಗುತ್ತೆ? ಅದನ್ನ ಬಹಳ ಸ್ವರಸವಾದ ಯುಕ್ತಿಯಿಂದ 48ನೇ ಪದ್ಯದಲ್ಲಿ 10 ವರ್ಷದ ಕೆಳಗೆ ಮಕ್ಕಳ ಆಟಿಕೆಯಲ್ಲಿ ಚಿತ್ತ ಸ್ತ್ರೀಯರಿಗೆ ಎರಗುವುದೇ ಅರ್ತಿಯಿಂದರ್ಚಿಸಿದ ಗೋಕುಲದ ಕನ್ನೇರ ಸತ್ಯ ಸಂಕಲ್ಪ ಬೆರೆತಿದ್ದ ಅನ್ನುವ ಪದ್ಯದಲ್ಲಿ ಅತ್ಯಂತ ರಮಣೀಯವಾದ ಯುಕ್ತಿಯಿಂದ ಸಮರ್ಥನೆಯನ್ನು ಮಾಡ್ತಾರೆ. ಆ ಸಮರ್ಥನೆ ಏನು ಅನ್ನುವುದನ್ನ ಮತ್ತೆ ನಾಳೆ ಸೇರಿದಾಗ ನೋಡೋಣ. ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು.